ನಾರಪ್ಪ ರಾಮಪ್ಪ ಅಂಕಲ್ ಹಾಯ್ ಚಪ್ಪನ ಏನು ఇక్కడ కెమెరాకి బాగుండారా విధానసౌధ అల్ల సారీ 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 ఇట్స్ డిసి ఆఫే ಮಾತಾಡ್ತೀವಿ ಅಂತ ಅವರು ಫ್ರೆಂಡ್ಸ್. ಇವತ್ತು ನಾವು ಈಗಾಗಲೇ ತಿಳಿಸಿದ್ದಾರೆ ಇವತ್ತಿನ ವ್ಲಾಗ್ನ ಸ್ಪೆಷಲ್ಲು. ಈಗ ನಾವು ಕಾರಲ್ಲಿ ಹೋಗ್ತಾ ಇದೀವಲ್ವ, ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಟೈಟಲ್ ಮತ್ತು ತಮ್ನೇಲ್ ನೋಡಿ. ಸೊ ತುಂಬ ದಿನಗಳಿಂದ ತಿಂಗಳುಗಳಿಂದಾನೇ ಅಂತ ಹೇಳ್ಬೋದು ನಮ್ಮ ತಮ್ಮನ ಮದುವೆ ಅಂತ ನಿಮಗೂ ಸಹ ಹೇಳ್ತಾನೆ ಬಂದಿದ್ದೆ. ಸೊ ನಾವು ಸಹ ತುಂಬ ತಿಂಗಳಿಂದ ಕಾಯ್ತಿದ್ವಿ ಈ ದಿನಕ್ಕೋಸ್ಕರ. ಖುಷಿಯಾಗಿ ಇವತ್ತು ಗುಡಿಬಂಡೆಗೆ ಹೊರಟಿದ್ದೀವಿ ನಮ್ಮ ತಮ್ಮನ ಮದುವೆಗೆ. ಸೊ ಇನ್ನು ಒಂದು 5 ದಿನ ಇರ್ಬೋದು ಮದುವೆಗೆ. ಮದುವೆ ಡೇಟ್ಸ್ ಬಂದು ಆಗಸ್ಟ್ 17th and 18th. ಇವತ್ತು ಬಂದು ಸ್ಯಾಟರ್ಡೆ. ಡೇಟ್ ಎಷ್ಟು ಇವತ್ತು? 14th. ನಾವು 14th ಹೋಗ್ತಾ ಇದೀವಿ ಗುಡಿಬಂಡೆಗೆ. ಈ ಬ್ಲಾಗ್ಸು ಯಾವಾಗ ಬರುತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. 1 ವಾರ ಗುಡಿಬಂಡೆಯಲ್ಲೇ ಹಾಲ್ಟ್ ಆಗೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಅಲ್ಲಿ ಇಂಟರ್ನೆಟ್ ಇರಲ್ಲ, ಎಡಿಟ್ ಮಾಡೋದಕ್ಕೆ ಟೈಮು ಸಹ ಇರೋದಿಲ್ಲ ನನಗೆ. ಸೊ ಹಾಗಾಗಿ ಬ್ಯಾಂಗ್ಳೂರ್ಗೆ ಬಂದಮೇಲೆ ನಾನು ಆರಾಮಾಗಿ ಎಡಿಟ್ ಮಾಡಿ ವ್ಲಾಗ್ಸ್ನೆಲ್ಲ ಬಿಡ್ತೀನಿ. ನೀವು ಸಹ ನೋಡಿ, ನಮಗೆ ಸಪೋರ್ಟ್ ಮಾಡಿ. ತುಂಬ ಲೇಟ್ ಆಗಿದೆ ಅಂತ ಬೇಜಾರು ಮಾಡ್ಕೋಬೇಡಿ.
ಸೊ ಈಗ ಸದ್ಯಕ್ಕೆ ಗುಡಿಬಂಡೆಗೆ ಹೋಗ್ತಾ ಇದ್ದೀವಿ. ಇವತ್ತು August 14 ನಮ್ಮ ಅಪ್ಪ ಅಮ್ಮನ 35th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದು ಸಹ ಸೆಲೆಬ್ರೇಷನ್ ಇರುತ್ತೆ. ಇನ್ನು ಮುಂದೆ ಬರೋ ವ್ಲಾಗ್ಸ್ ಎಲ್ಲ ಸೂಪರ್ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನೀವು ಸಹ ನೋಡಿ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಹಾಗಾದರೆ ಇನ್ನು ಈ ವ್ಲಾಗ್ನ ಲೆಟ್ಸ್ ಕಂಟಿನ್ಯೂ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಲೋ ಫ್ರೆಂಡ್ಸ್, ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಆದಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ತೋರಿಸೋದಕ್ಕಂತೂ ಟ್ರೈ ಮಾಡ್ತೀನಿ. ನಾವು ಸಹ ಮದುವೆಯಲ್ಲಿ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಫುಲ್ಲು ತೋರಿಸ್ತೀನಿ. ನೋಡೋಣ ಹೇಗೆಲ್ಲ ಹೋಗುತ್ತೆ ಈ ವ್ಲಾಗ್ಸ್ ಇನ್ನು ಮುಂದೆ ಅಂತ. ಮದುವೆಯಲ್ಲಿ ಫುಲ್ ಎಂಜಾಯ್ ಮಾಡಬೇಕಂತ ಎಲ್ಲ ಅಂದ್ಕೊಂಡಿದ್ದೀವಿ, ಪ್ಲ್ಯಾನ್ಸ್ ಎಲ್ಲ ಇದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇನ್ನು ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಈಗ ತಾನೇ ನಾವು ದೇವನಹಳ್ಳಿ ಹತ್ರ ನಮ್ಮ ತೋಟದ ಹತ್ರಕ್ಕೆ ಬಂದಿದ್ದೀವಿ. ಸೊ ಇದು ನಮ್ಮ ತೋಟದಲ್ಲಿರುವಂತಹ ಏನು ಹೇಳ್ಬೋದು ಮನೆ ಅಂತಾನೆ. ಸೊ ಇಲ್ಲಿದ್ದಾರೆ. ಆ ಶೆಡ್ಡಲ್ಲಿ ಯಾರು ಇರ್ತಾರಪ್ಪ ಅಂದರೆ ರಾಮಪ್ಪ ಅಂತ. ಇವರೇನೆ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಅಣ್ಣ ಸುಡ್ ಹಾಯ್ ಚಪ್ಪು. ನಾರಪ್ಪ ರಾಮಪ್ಪ ಅಂಕಲ್ ಹಾಯ್ ಚಪ್ಪನ. ಏನು ಇಕ್ಕಡ ಕ್ಯಾಮರಾಕ್ಕೆ ಬಾಗುಂಡಾರ. ಸೂಪರ್ ಸೂಪರ್. ಸೊ ನೋಡಿದ್ರಲ್ವಾ, ರಾಮಪ್ಪ ಅಂತ ಅವರು, ಅವ್ರ ವೈಫು ಇಲ್ಲಿ ಮನೆಯಲ್ಲಿ ತೋಟ ನೋಡಿಕೊಂಡು ಇಲ್ಲಿರ್ತಾರೆ. ಮನೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಇಲ್ಲಿ. ಸೊ ನಮ್ಮ ಮನೇನ ಒಳಗಡೆ ಹೋಗೋಕ್ಕೆ ಬೀಗ ಹಾಕಿದೆ ಅನಿಸುತ್ತೆ. ಬೀಗ ಹಾಕಿದೆ, ಬಟ್ ಕೀ ಇದೆ, ಹೋಗೋದು ಬೇಡ. ಸೊ ತೋಟನೆಲ್ಲ ನೋಡೋಣ. ಶಿವಾನಿ ಕಾರಲ್ಲೇ ತಾಚಿ ಮಾಡ್ತಾ ಇದ್ದಾಳೆ, ಇಳಿಲಿಲ್ಲ ಕೆಳಗೆ. ನಮ್ಮ ಯಜಮಾನ್ರು ಇಲ್ಲೇ ಏನೋ ತೋಟದ ಹತ್ರ ಕೆಲಸ ಇದ್ದರೆ ಹೋಗಿದ್ದಾರೆ. ನೋಡಿ ಜಿಜ್ಜಿ ಮಾಡ್ತಾ ಇದೆ ನಮ್ಮ ಪುಟ್ಟು ಬೇಬಿ. ಮಲಗಿಬಿಟ್ಲು. ಸೊ ಹಾಗೆ ನಾವು ತೋಟನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ. ಏನು ಸಖತ್ತಾಗಿದೆಯೋ. ಇಲ್ಲಿಗೆ ಬಂದರೆ ನನಗೆ ಫುಲ್ ಖುಷಿ ಆಗುತ್ತೆ. ವಾತಾವರಣ ಕೂಲಾಗೆ ಸಖತ್ತಾಗಿರುತ್ತೆ ನೋಡಿ, ಫುಲ್ಲು ಗ್ರೀನರಿ. ಸೊ ಬ್ಯಾಕ್ ಸೈಡಲ್ಲಿ ಗೊತ್ತಾಗಿರುತ್ತೆ ದೇವನಹಳ್ಳಿಯ ಮಿನಿ ವಿಧಾನಸೌಧ. ಅಲ್ಲ, ಸಾರಿ ಇಟ್ಸ್ DC ಆಫೀಸ್. ಎಸ್, ಅದು ಸಹ ಮರ್ತೋಗಿದ್ದೀನಿ. ಜಾಸ್ತಿ ದಿನ ಆಯ್ತಲ್ಲ ಬಂದು. ಸೊ ಹಾಗಾಗಿ ಏನೋ ಸಿದ್ದು ಕರೀತಾ ಇದ್ದಾನೆ ಮಾ ಅಂತ. ಬನ್ನಿ ನೋಡ. ಏನ್ ಸಿದ್ದು? ವಾವ್ ನೋಡಿ, ಎಲ್ಲ ಗಿಡಗಳೆಲ್ಲ ಇಟ್ಟಿರ್ತಾರೆ. ಲೈಕ್ ತರಕಾರಿ ಆ ಥರ ಬೆಳೆಸ್ತಾರೆ ಇಲ್ಲಿ ತೋಟದಲ್ಲಿ. ಚೆನ್ನಾಗಿ ಬಂದರೆ ನಮಗೂ ಸಹ ಕಳಿಸ್ತಾರೆ. ಇಲ್ಲ ಅಂದರೆ ಇಲ್ಲಿ ತೋಟ ನೋಡ್ಕೊಂಡು ಅವರು ಗಂಡ ಹೆಂಡತಿ ಹ್ಯಾಪಿಯಾಗಿರ್ತಾರೆ. ಏನ್ ಸಿದ್ದು? ಸೊ ಇಷ್ಟು ಫ್ರೆಂಡ್ಸ್, ನೋಡಿದ್ರಲ್ವ. ಇನ್ನೂ ಗುಡಿಬಂಡೆಗೆ ಹೋಗಲಿಲ್ಲ ನಾವು ಮನೆ ಬಿಟ್ಟಾಗ. ಯಾಲ ಸಿದ್ದು ಲೇಪಿಯೋ ದುರ್ಕೊ ಪೊನ್ಕೊ ಒಂದೇ. ನಾವು ಬೆಂಗಳೂರಲ್ಲಿ ಮನೆ ಬಿಟ್ಟಾಗ ಟೈಮ್ ಬಂದು 1:20 ಆಗಿತ್ತು. ಸೊ ಇವಾಗ ಆಲ್ಮೋಸ್ಟ್ 2:30 ಆಗ್ತಿದೆ. ಏನೋ ಕ್ಯಾಟ್ ಇದೆಯಂತೆ. ಸೊ ತೋರಿಸೋದಕ್ಕೆ ಶಿವಾನಿನ ಎಬ್ಬರಿಸ್ಬಿಟ್ಟ ನೋಡಿ. ಎಬ್ಬರಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ ತೋರಿಸೋದಕ್ಕೆ. ಸೊ ನೋಡೋಣ ಬನ್ನಿ, ನಾವು ಸಹ ಏನೋ ಅದು ಅಲ್ಲಿರೋದು ನೋಡಿ. ಎಬ್ಬರಿಸ್ಬಿಟ್ಟ ನೋಡಿ, ಓಡ್ತಿದ್ದಾರೆ ಇಬ್ರು. ಅಯ್ಯೋ ಕಾರ್ನ ಡೋರು ಸಹ ಮುಚ್ಚಲಿಲ್ಲ, ಅಷ್ಟೇ ತೆಗೆದು ಓಡ್ತಾ ಇರೋದೇ ನೋಡಿ. ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಏನೋ ಬೆಕ್ಕು ಅಂತ ನೋಡಿಕೊಂಡು. ನಾಯಿಗಳನ್ನ ನೋಡಿ, ನಮ್ಮ ರಾಮಪ್ಪ ಅವರು ಎಷ್ಟೊಂದು ಬೀದಿ ನಾಯಿಗಳನ್ನ ಸಾಕ್ಕೊಂಡಿದ್ದಾರೆ. ಅದು ಬೆಸ್ಟು. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ನಾಯಿಗಳನ್ನೆಲ್ಲ ನಮ್ಮ ರಾಮಪ್ಪ ಅವರೇ ಸಾಕಿರೋದು. ತುಂಬ ಚೂಟಿ ಇದ್ದಾವೆ ಎಲ್ಲನೂ, ಯಾರನ್ನೂ ಬರೋದಕ್ಕೆ ಬಿಡಲ್ಲ.
ರಾಮಪ್ಪ ಅವ್ರು ಬಂದು ಮನೆ ಬೀಗ ತೆಗ್ದಿದ್ದಾರೆ. ತೋರಿಸ್ತೀನಿ ನೋಡಿ ಹೇಗಿದೆ ನಮ್ಮ ರಾಮಪ್ಪ ಅವ್ರ ಮನೆ ಬ್ರೈಟ್ನೆಸ್. ಎಸ್ ನೋಡಿ. ಸೊ ಅಂದರೆ ಈ ಮನೆ ಸಹ ನಾವೇ ಅರೇಂಜ್ ಮಾಡಿಕೊಟ್ಟಿರೋದು. ಯಜಮಾನ್ರೆ ಮನೆ ತೋರಿಸ್ಬೋದಾ? ಓಕೆ, ನೀವು ಪರ್ಮಿಷನ್ ಕೊಟ್ಟರೆ ತೋರಿಸ್ತೀವಿ. ಒಂದು ಫ್ಯಾನು ಮತ್ತು ಬೆಡ್ಡು, ಇಲ್ಲೂ ಸಹ CC ಕ್ಯಾಮ್ರಾ ಇಟ್ಟಿದ್ದೀವಿ. ಫೆಸಿಲಿಟಿ ವರ್ಕ್ ಆಗ್ತಾ ಇದೆಯಾ ರೀ? ರಾಮಪ್ಪನ ಅಕ್ಕ ಎದಾ ಉಂಡಾರಾ? ಸೊ ಒಳಗಡೆ ಸ್ವಲ್ಪ ಬಂದರೆ ಇಲ್ಲಿ ಕಿಚನ್ ಮತ್ತು ಒಳಗಡೆ ಇನ್ನೂ ಇದೆ, ಬೆಡ್ರೂಮ್ ಇದೆ ಅನಿಸುತ್ತೆ. ಸೊ ಜಾಸ್ತಿ ಒಳಗೋಗೋದು ಬೇಡ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಸಿದ್ದು ಶಿವಾನಿ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಫುಲ್ ಇರೋದ್ರಿಂದ. ಸಿದ್ದು ಚಾನ ಪೋದಂಡ ಆ ಪಕ್ಕ ಫುಲ್ಲು ಆಡ್ತಾ ಇದ್ದಾರೆ ಖುಷಿಯಾಗಿ, ಫ್ರೀ ಬರ್ಡ್ಸ್ ಥರ. ఈడికే వచ్చేస్తామా సిద్ధు, ఇల్లు కట్టుకొని. ರಾಮಪ್ಪ ಅವ್ರ ವೈಫ್. ಹಾಯ್ ಚಪ್ಪಕ್ಕ. ಇವರೆಲ್ಲ ತೆಲುಗುದೇ. ಹಾಯ್ ಚಪ್ಪಂಡ ಇಟ್ಲ ನನ್ನ ಕ್ಯಾಮ್ರಾ ಹಾಯ್ ಮಸ್ತಿ ನಿನ್ನ ಸೂಟ್ ನೀವಲ್ಲ ಅಂದ್ರೂ ಅಟ್ಲ. ಸೊ ಇವರೇನೆ ರೋಮಿಯೋ ಜೂಲಿಯಟ್ ಇಲ್ಲಿರೋರು, ರಾಮಪ್ಪ ಮತ್ತೆ ರಾಮಪ್ಪ ಅವ್ರ ಮಿಸ್ಸಸ್. సరే సరే హాయ్ చెప్పు పుట్టు. శివాని ఎంజాయింగ్ సన్ రూమ్. సిద్ధు నెక్స్ట్.